ಪೇಂಟಿಂಗ್ ಸವಾಸಕ್ಕೆ ಹೋಗಬಾರ್ದಪ್ಪ. 4 ದಿನ ಅಂತ ಹೇಳಿದ್ದು 10 ದಿನ ಆಗೋಯ್ತು. ನಾವೇನೋ ಒಂದು 4 ದಿನದಲ್ಲಿ ಮುಗಿದೋಗುತ್ತೆ ಅಂದ್ಕೊಂಡ್ವಿ. 10 ವರ್ಷ ಆಗಿತ್ತು ಪೇಂಟ್ ಮಾಡಿ. ನೋಡಿ ಹೆಂಗೆಲ್ಲ ಆಗಿಬಿಟ್ಟಿದೆ. ಈ ಥರ ಪೇಂಟಿಂಗ್ ವ್ಯವಸ್ಥೆ ಇದ್ದರೆ ಪಾಪ ಒಳ್ಳೆಯವರು ಇನ್ನೇನು ಮಾಡ್ತಾರೆ. ಅವರು 4 ದಿನ ಕಾಂಟ್ರಾಕ್ಟ್ ಅಂತ ತಗೊಂಡು ಬಂದಿದ್ದರು. ರೂಮಲ್ಲೆಲ್ಲ ಎಕ್ಕಳಕ್ಕೆ ಎದ್ದುಬಿಟ್ಟಿತ್ತು. ಅದನ್ನೆಲ್ಲ ಕೆತ್ತಿ ಚೆನ್ನಾಗಿ ಗುಡಿಸಿ ಗುಂಡಾಂತರ ಮಾಡ್ತಾರೆ ಅಂತಾರಲ್ಲ, ಹಂಗೆ ಆ ಎಕ್ಕಳಕ್ಕೆನೆಲ್ಲ ತೆಗೆದು ಮೋಲ್ಡಲ್ಲಿರೋದನ್ನು ಚೆನ್ನಾಗಿ ಅದಕ್ಕೆ ಪಟ್ಟಿ ಮಾಡಿ, ಪಟ್ಟಿ ಆದಮೇಲೆ ಅದ್ರ ಮೇಲೊಂದು ವೈಟ್ ಪೈಂಟ್ ಮಾಡಿ ಅದ್ರ ಮೇಲೆ ಪೇಂಟ್ ಮಾಡೋದಕ್ಕೆ 3 ದಿನ ತಗೊಳ್ತು. ಇದೆಲ್ಲ ಆದಮೇಲೆ ಒರ್ಜಿನಲ್ ಪೈಂಟ್ ಮಾಡೋದಕ್ಕೆ 4, 5, 6, 7 ಅಂತ ರೂಮು, ಹಾಲು, ಅಡುಗೆ ಮನೆ, ಬಚ್ಚಲು ಮನೆ ಇವೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ 10 ದಿನ. ಪೇಂಟ್ ಅವನು ಫಸ್ಟು ಏನು ನಮಗಿನ್ನ ಗೊತ್ತಾ ಮೇಡಮ್, 3 ದಿನ ಇಲ್ಲ 4 ದಿನದಲ್ಲಿ ಮ್ಯಾಕ್ಸಿಮಮ್ ಮೇಡಮ್ ಮುಗಿಸ್ಕೊಡ್ತೀನಿ ಅಂದ. ಆದರೆ ಪೇಂಟಿಂಗ್ ವರ್ಕ್ ಮಾತ್ರ ಕ್ಲೀನಾಗಿ ಮಾಡಿದ್ರು. ಅವರು 7 ದಿನ ಅಲ್ಲ 8 ದಿನ ತೊಗೊಂಡ್ರು. ಇಷ್ಟು ಮನೆಗೆ ಹೊಡೆಯೋದಕ್ಕೆ ಅಂತ ಕಾಂಟ್ರಾಕ್ಟ್ ಮಾಡಿದರು. ಆ ಕಾಂಟ್ರಾಕ್ಟಲ್ಲಿ ನೀಟಾಗಿ ಕಂಬಿಗಳು, ಕಿಟಕಿಗಳು, ಹಾಗೆ ಮೋಲ್ಡ್ಗೆಲ್ಲ ಕ್ಲೀನಾಗಿ ಪಟ್ಟಿ ಅಂದರೆ ಪ್ಯಾಚಪ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಈ ಥರ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ, ಇಲ್ಲ ಅಂದರೆ ದಿನದ ಕೂಲಿ ಲೆಕ್ಕ ಮಾಡಿಬಿಟ್ರೆ ಏನು ಮಾಡ್ತಾರೆ, ದಿನ ಕೂಲಿ ಕೊಡಬೇಕು, ನಾವೇ ಪೇಂಟ್ ತಂದು ಕೊಡಬೇಕು, ನಾವೇ ಎಲ್ಲ ಮಾಡಬೇಕು. 3 ದಿನ ಅನ್ನೋರು 10 ದಿನ ಮಾಡ್ತಾರೆ. ಆದರೆ 10 ದಿನದ ಕೂಲಿ ನಾವೇ ಕೊಡಬೇಕು. ಕಾಂಟ್ರಾಕ್ಟಲ್ಲಿ ನಮ್ಗೆ ಹೇಳಿದ್ದು 3 ದಿನಕ್ಕೆ ಮುಗಿಸ್ಕೊಡ್ತೀವಿ ಅಂತ. ಆದರೆ ಅವರು ಕೆಲಸ ಮಾಡ್ತಾ 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 ದಿನ ತಳ್ತಾನೇ ಇದ್ದರು. ಯಾಕಂದರೆ ಕಾಂಟ್ರಾಕ್ಟ್ ತೊಗೊಂಡಿದ್ದ್ಯಾರೋ, ಪೇಂಟ್ ಮಾಡೋಕ್ಕೆ ಬಂದಿದ್ದ್ಯಾರೋ. ಕಾಂಟ್ರಾಕ್ಟ್ ತೊಗೊಂಡವನಿಗೆ ಗೊತ್ತಿರಲಿಲ್ಲ ಈ ಪೇಂಟ್ ಹೊಡೆಯೋರು 9 ರಿಂದ 10 ದಿನ ಮಾಡ್ತಾರೆ ಅಂತ. ದಿನ ಮಾಡಿ 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 ಕೊನೆಗೆ ಕಾಂಟ್ರಾಕ್ಟ್ ತೊಗೊಂಡವನಿಗೆ ಗೋವಿಂದ ಗೋವಿಂದ.